ನನ್ನ ಹಬ್ಬ ಬಗ್ಗೆ ಮಾತಾಡಕ್ಕೆ ಅವಳಿಗೆ ಏನು ಯೋಗ್ಯತೆ ಇದೆ? ನೀವೇ ನೋಡಿದ್ರಲ್ಲ ಹೇಗ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳಂತ. ಅದೇ ಮಾತನ್ನ ನಿಮ್ ಮುಂದೆ ನಿಮ್ ತಂದೆಗೆ ಯಾರಾದ್ರೂ ಹೇಳಿದಿದ್ರೆ ನೀವ್ ಹೀಗೆ ಸುಮ್ಮನೆ ಇರ್ತಿದ್ರಾ? ನಿಮ್ಮ ಸಂಕಟ ಏನು ಅಂತ ನನಗೆ ಗೊತ್ತಾಗುತ್ತೆ ಜಾನಕಿ ಅವರೇ. ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಾಳವಿಕಾ ಆ ರೀತಿ ಮಾತಾಡಿದ್ದು ತಪ್ಪೇ. ಆದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋರು ನಿಮ್ಮ ತಂದೆ ಅಂತ ಅವಳಿಗೆ ಗೊತ್ತಿಲ್ಲ. ಯಾರ ತಂದೆಗೂ ಹಾಗಾಗಿದ್ರೆ ಅವಳು ಮಾತಾಡ್ತಾ ಇರೋದು ಸರಿನಾ? ಅವಳು ಹೇಳೋದನ್ನ ನೀವು ಒಪ್ಕೋತೀರಾ? ಇಲ್ಲ, ಅವಳು ಮಾತಾಡಿದ್ದು ತುಂಬ ದೊಡ್ಡ ತಪ್ಪೆ. ಆದರೆ ಅವಳ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳಿದ ತಕ್ಷಣ ಸಮಸ್ಯೆ ಯಾವುದು ಬಗೆಹರಿಯಲ್ಲ ರಾಮ್. ಹಾಗಂತ ಈಗ ಅವಳ ಹತ್ರ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋರು ನಿಮ್ಮ ತಂದೆ ಅಂತ ನಾನು ಹೇಳಕ್ಕಾಗತ್ತಾ? ಆಗುತ್ತೆ, ಯಾಕಾಗಲ್ಲ? ಅದರಿಂದ ನನ್ಗೆ ಯಾವ ತೊಂದರೆನೂ ಇಲ್ಲ. ಆದ್ರೆ ನೀವೇ ಮಧ್ಯ ಬಾಯಿ ಹಾಕಿ ನನ್ನನ್ನ ತಡಿತಾ ಇರೋದು. ಬೇಡ ರೀ, ಸ್ವಲ್ಪ ದಿನ ತಡ್ಕೊಳ್ಳಿ. ಅಂಕಲ್ ಹುಷಾರಾಗಲಿ. ನಮಗೀಗ ದ್ವೇಷ ಮುಖ್ಯ ಅಲ್ಲ, ಅಂಕಲ್ ಹುಷಾರಾಗೋದು ಮುಖ್ಯ. ಇದೆಲ್ಲ ನಿಮ್ಮ ಬಾಯಲ್ಲಿ ಕೇಳೋದು ನನಗೊಂಥರ ಆಗುತ್ತೆ. ಸರಿ ಬಿಡಿ, ಆಯಿತು, ಕೇಳೋದಕ್ಕೆ ಹೋಗ್ಬೇಡಿ. ಆದರೆ ದುಡುಕಿ ಮನೇಲಿ ನಿಜನ ಹೇಳೋದಕ್ಕೆ ಹೋಗ್ಬೇಡಿ. ನೀವಿಲ್ಲಿ ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಅಲ್ಲಿ ನನ್ನ ಹಬ್ಬನ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ನಮ್ಮ ಮನೇಲಿ ಅಮ್ಮಿ ಫಾತಿಮಾ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾನು ಅವ್ರಿಗೆ ಧೈರ್ಯ ಹೇಳ್ತೀನಿ. ಅವ್ರ ಹತ್ರ ನಾನು ಮಾತಾಡ್ತೀನಿ ಬೇಕಾದ್ರೆ. ಏನಂತ ಮಾತಾಡ್ತೀರಾ? ನನ್ನ ಹಬ್ಬ ಪರಿಸ್ಥಿತಿಗೆ ನೀವೇ ಕಾರಣ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀರಾ? ಜಾನಕಿ ಅವರೇ, ನಾನು ನಿಮಗೆ ಯಾವ ಥರ ಅರ್ಥ ಮಾಡಿಸ್ಲಿ? ಒಂದ್ಸಲ ಆಗಿರೋ ವಿಷಯನ ಕೆತ್ಕಿ ದೊಡ್ಡದು ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ನಾನು ಎಷ್ಟು ಹೇಳೋದು ಅರ್ಥ ಆಗಲ್ಲ. ಪದೇ ಪದೇ ಉಗ್ದಿರೋ ವಿಷಯನೇ ಮಾತಾಡ್ತಾನೆ ಇರ್ತೀರಾ. ನಿಮಗಿದು ಸಾಧಾರಣ ವಿಷಯ ಆಗಿರ್ಬೋದು, ಆದ್ರೆ ನನಗೆ ಹಾಗಲ್ಲ. ಅವರು ನನ್ನ ಹಬ್ಬ, ನನ್ನ ಸರ್ವಸ್ವ. ನನ್ಗೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಆದ್ರೆ ಈಗ ನಾನು ಏನು ಮಾಡಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಅಲ್ಲ, ನನ್ಗೆ ಯಾಕಿಂತ ಪರಿಸ್ಥಿತಿ ಕೊಟ್ಟನೋ ಗೊತ್ತಿಲ್ಲ. ಅದ್ರ ಬದಲು ನೀವೇ ನನ್ನ ಸಾಯಿಸಿದ್ರೆ ಚೆನ್ನಾಗಿರ್ತಿತ್ತು. ಪ್ಲೀಸ್, ಹಾಗೆಲ್ಲ ಹೇಳೋದಕ್ಕೆ ಹೋಗ್ಬೇಡಿ. ಗಾಯದ ಮೇಲೆ ಎಷ್ಟು ಅಂತ ಖಾರ ಸುರಿತೀರಾ? ಗಾಯ ಆಗಿರೋದು ನಿಮ್ಗಲ್ಲ, ಅಲ್ಲಿ ನನ್ನ ಮನೇಲಿ ಅನ್ಭವಿಸ್ತಿದಾರಲ್ಲ ಅವ್ರಿಗಾಗಿರೋದು. ನಾನು ಹೇಳ್ದೆ ತಾನೆ ನಿಮಗೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾನು ಅವ್ರನ್ನ ಖಂಡಿತವಾಗ್ಲೂ ಸಮಾಧಾನ ಮಾಡ್ತೀನಿ. ಇದು ಮಾತಲ್ಲಿ ಸಮಾಧಾನ ಮಾಡೋ ವಿಷಯ ಅಲ್ಲ. ಅಲ್ಲಿ ಅಮ್ಮಿ ಫಾತಿಮಾ ಎಷ್ಟು ಸಂಕಟ ಅನುಭವಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ದುಡ್ಡು ಕೊಟ್ಟಿರೋನು ಒಂದ್ ವಾರದಲ್ಲಿ ವಾಪಸ್ ಕೊಡಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡು ಅಂತ ಹೇಳ್ತಿದ್ದಾನೆ. ಬೆಲೆ ಕಟ್ತಾ ಇರೋದು ನನ್ನ ಅಮ್ಮಿ ಮತ್ತೆ ಫಾತಿಮಾ. ನೋಡಿ, ತಪ್ಪು ನನ್ನಿಂದ ಆಗಿಲ್ಲ. ನಾನು ಎಷ್ಟು ಹೇಳಿದ್ರು ನೀವು ನನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಹಾಗಂತ ನನ್ನ ಮನುಷ್ಯತ್ವನ ಮರೆಯಲ್ಲ. ಅಷ್ಟಕ್ಕೂ ನೀವೇನು ದೂರದವರಲ್ವಲ್ಲ ಬಿಡಿ. ನಿಮ್ಮ ಮನೆಯವ್ರ ಕಷ್ಟಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ನೀವು ಧೈರ್ಯ ಕಳ್ಕೊಬೇಡಿ, ಧೈರ್ಯವಾಗಿರಿ. ಅಪ್ಪ ಬೇಗ ಹುಷಾರಾಗ್ತಾರೆ. ಯಾಕೆ ಜಾನಕಿ ಆಗ ನೋಡ್ತಾ ಇದ್ದೀರಾ? ಈ ವಿಷಯದಲ್ಲೂ ನಿಮಗೆ ನನ್ನ ಮೇಲೆ ನಂಬಿಕೆನೇ ಬರ್ತಾ ಇಲ್ವಾ? ಅಂದ್ರೆ ಆ ದುಡ್ಡನ್ನ ನೀವು ಕೊಡ್ತೀರಾ? ಹೌದು, ನಾನು ನಿಮಗೆ ದುಡ್ಡು ಕೊಡ್ತೇನೆ. ಇನ್ನೂ 1 ವಾರ ಟೈಮ್ ಇದೆ ತಾನೆ. ಅಷ್ಟರಲ್ಲಿ ಹೇಗಾದರೂ ಅರೇಂಜ್ ಮಾಡಿ ನಿಮಗೆ ದುಡ್ಡನ್ನ ಕೊಡ್ತೇನೆ. ನಿಮ್ಮ ಮನೆಯವ್ರಿಗೆ ಹೇಳಿಬಿಡಿ.
ಏನೋ ಅನ್ಪೂರ್ಣ, ಇವತ್ತು ಜಾನಕಿ ಮಾಡಿದ್ದು ನನ್ಗೆ ಯಾಕೋ ಸರಿ ಅನಿಸ್ಲಿಲ್ಲ. ನಿನ್ಗೇನನ್ಸುತ್ತೆ? ಹೌದು ಅತ್ತೆ, ನನಗೂ ಸರಿ ಅನಿಸ್ಲಿಲ್ಲ. ಅವಳು ಆಡೋ ಮಾತಿಂದ ಯಾರಿಗೆ ಕೋಪ ಬರಲ್ಲ ಹೇಳಿ? ಅಲ್ಲ ಕಣೆ, ಜಾನಕಿಗೆ ಏನಾಗಿದೆ? ಇತ್ತೀಚೆಗೆ ಎಲ್ರಿಗೂ ಎದುರುತ್ರ ಕೊಡ್ತಾಳೆ. ಹೌದು ಅತ್ತೆ, ಮೊದ್ಲೆಲ್ಲ ಒಳ್ಳೆ ಅಳುಮುಂಜಿ ತರ ಇರ್ತಿದ್ಲು. ಇವಾಗ ನೋಡಿ ಹೇಗೆ ಆಡ್ತಾಳೆ. ಹೊಸದ್ರಲ್ಲಿ ಎಲ್ಲಾನು ಚೆನ್ನಾಗೇ ಇರುತ್ತೆ ಕಣೆ, ಆಮೇಲೆ ಹೋಗ್ತಾ ಹೋಗ್ತಾ ಅದ್ರ ಬಂಡವಾಳ ಗೊತ್ತಾಗುತ್ತೆ. ಅಲ್ಲ ಅತ್ತೆ, ಅವಳಿಗೆ ನಮ್ಮ ರಾಮನ ಮೇಲಾದ್ರೂ ಸ್ವಲ್ಪ ಗೌರವ ಬೇಡವಾ? ಹೆಂಡತಿ ಆದವಳು ನಡ್ಕೊಳ್ಳೋ ರೀತಿನ ಅದು. ಅದೆಲ್ಲ ಅವಳಿಗೆಲ್ಲ ಗೊತ್ತಾಗುತ್ತೆ. ನಾವೇನಾದ್ರು ಹೇಳಕ್ ಹೋದ್ರೆ ನಮ್ಮ ಮೇಲೆ ಹರಿ ಹಾಯ್ತಾಳ ಅವಳು. ಅದೇನು ಅಂತ ನಮ್ಮ ರಾಮ ಇಷ್ಟಪಟ್ನೋ ಏನೋ ಅವಳನ್ನ. ಅಲ್ಲ ಕಣೆ, ಅವಳು ಅಷ್ಟೆಲ್ಲ ಮಾತಾಡಿದ್ರು ನಮ್ ನಾರಾಯಣ ಅವಳ ಪರನೇ ಮಾತಾಡ್ತಾನಲ್ಲೇ. ಅವ್ರಿಗೆ ಏನತ್ತೆ ಗೊತ್ತು ಅವಳ ಬಗ್ಗೆ? ಜಾನಕಿಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ಅವಳು ಪಾಪ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮನಸ್ಸು ಏನು ಅಂತ ನಿಮಗೂ ಗೊತ್ತಲ್ವಾ ಅತ್ತೆ? ಹೀಗೆ ನಡೀತಿದೆ, ಮುಂದೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಅನ್ಪೂರ್ಣ. ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಾ? ನಮ್ಮ ರಾಮಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ? ಜಾನಕಿ ಬಗ್ಗೆ ಒಂದು ನಿರ್ಧಾರ ಮಾಡ್ತೀನಿ. ಏನ್ ಅತ್ತೆ ಸೊಸೆ ಇಬ್ರು ಸ್ಟ್ರಾಂಗ್ ಡಿಸ್ಕಷನ್ ಮಾಡ್ತಿದ್ದೀರಾ? ಇದಾಳಲ್ಲ ಅವಳು, ನಮ್ಮ ಮನೆಗೆ ಮಾರಿ ಊರಿಗೆ ಸುಕುಮಾರಿ, ಅವಳ ಬಗ್ಗೆನೇ ಮಾತಾಡ್ತಿದ್ವಿ ನಾವು. ಹೋ, ಆ ಜಾನಕಿ ಬಗ್ಗೆನಾ? ಹೌದು ಮಾಳವಿಕ, ಯಾಕೋ ಅವಳು ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಾಳೆ. ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಇಷ್ಟೇ ಆದ್ರೂ ನಿಮ್ ಮುದ್ದಿನ ಸೊಸೆ ಅಲ್ವಾ ಅತ್ತೆ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳಿ? ಏನ್ ಮಾಡ್ಬೇಕಾ ನೀನು? ಅವಳ ಥರನೇ ಮಾತಾಡ್ತಿದೀಯಾ? ನಾನು ಹೇಳಿದ್ನಾ ಈ ಥರ ಮಾತಾಡು ಅಂತ ಅವಳಿಗೆ? ನೀವ್ ಹೇಳಿಲ್ಲ ಅತ್ತೆ, ಆದ್ರೆ ಅವಳು ನೀವ್ ಹೇಳಿರೋ ತರ ನಡ್ಕೊಂತ ಇದ್ದಾಳಲ್ಲ. ಏನೇ ಹೇಳ್ತಿದ್ಯಾ ನೀನು? ಇನ್ ಹೇಗೆ ಮಾತಾಡ್ಬೇಕು ಅವಳ ಹತ್ರ? ಅವಳು ಅಷ್ಟೆಲ್ಲ ಮಾತಾಡ್ತಿದ್ರು ನೀವು ಬೈದ್ ಸುಮ್ನಾದ್ರಲ್ಲ. ಮತ್ತಿನ್ನೇನ್ ಮಾಡ್ಬೇಕು ಮಾಡ್ಬೇಕಾ? ಅವಳು ಬಾಯ್ ಮುಚ್ಚಿ ಅವಳನ್ನ ಅದ್ ಬಸ್ಸಲ್ಲಿ ಇರ್ಬೇಕಾಗಿತ್ತು ಅತ್ತೆ. ಏನ್ ಮಾಡೋದು, ಮಣ್ಣು ಏಟಿಗೆ ಎದುರಿಟ್ಟು ಅಂತ ಮಾತುಗೊಂದು ಮಾತು ಕೊಡ್ತಾನೆ ಇರ್ತಾಳೆ. ಹಾಗಂತ ಅವಳ ಹತ್ರ ಇನ್ನ ಎಷ್ಟ್ ದಿನ ನೀವು ಚಾಟಿ ಇಟ್ಟು ತಿಂತಾನೆ ಇರ್ತೀರಾ? ನಾವ್ ಯಾಕಮ್ಮ ಅವಳ ಹತ್ರ ಸುಮ್ಮನೆ ಅನ್ನಿಸ್ಕೋಬೇಕು? ಆ ಥರ ಎಲ್ಲ ಅನ್ನಿಸ್ಕೋ ಬದಲು ಸುಮ್ಮನೆ ಇರೋದೇ ವಾಸಿ. ಅಯ್ಯೋ ಅತ್ತೆ, ನೀವೀಗ ಹೇಳ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಜಾನಕಿಗೂ ಗೊತ್ತು, ಅದಕ್ಕೆ ಅವಳಷ್ಟು ಧೈರ್ಯವಾಗಿರೋದು. ನಿಮ್ ಕಂಡ್ರೆ ಭಯನೇ ಇಲ್ದೇ ಇರೋ ತರ ಮಾತಾಡ್ತಾಳ ಅವಳು. ಈಗ ಬಾಯಲ್ಲಿ ಮಾತಾಡ್ತಾಳೆ, ಆಮೇಲೆ ಕೈಯಲ್ಲಿ ಮಾತಾಡ್ತಾಳೆ. ಮಾಳ್ವಿಕಾ, ಅದೆಲ್ಲ ಈ ಮನೇಲಿ ನಡೆಯಲ್ಲ ಕಣಮ್ಮ. ಅವಳೇನಾದ್ರು ಕೈ ಮುಂದೆ ಮಾಡಿದ್ರೆ ಅವಳ ಕೈಯೇ ಇರಲ್ಲ ಅಷ್ಟೇ. ಏನಜ್ಜಿ ಈಗ ಅಂತಿದ್ದೀರಾ? ಆ ಜಾನಕಿನ ನೋಡಿ, ಮುಂಚೆ ಹೇಗಿದ್ಲು ಇವಾಗ ಹೇಗಿದ್ದಾಳೆ ಅಂತ. ಮುಂದೆ ಅದು ಹೇಗಿರ್ತಾಳೋ ಏನೋ. ನೋಡಿ ಅತ್ತೆ, ಅವಳಿಗೆ ನೀವು ತುಂಬಾ ಸಾಫ್ಟ್ ಅಂತ ಗೊತ್ತು. ಏನೇ ಮಾಡಿದ್ರು ನಡೆಯುತ್ತೆ ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ. ಇವಳಿಗೆ ಮೊದ್ಲೇ ಹೇಳ್ದೆ ಅವಳನ್ನ ಹದ್ದು ಬಸ್ನಲ್ಲಿ ಇಡು ಅಂತ. ಇವಳು ನನ್ನ ಮಾತು ಕೇಳಲಿಲ್ಲ. ಪಾಪ ಅತ್ತೆ, ಅವಳಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಅನಾಥೆ ಅಂತ ಮುದ್ದು ಮಾಡಿ ವಹಿಸ್ಕೊಂಡ್ ಬಂದ್ಲು. ನಮ್ಗೇನತ್ತೆ ಗೊತ್ತು ಹೀಗೆಲ್ಲ ಆಗುತ್ತೆ ಅಂತ? ನಿಮಗೇನು ಗೊತ್ತಿಲ್ದಿರೋದಕ್ಕತ್ತೆ ಅವಳಿಗೆ ಆಡ್ತಿರೋದು. ಮುಂದೆ ಅದ್ ಯಾರ ತಲೆ ಮೇಲೆ ಸವಾರಿ ಮಾಡ್ತಾಳೋ ಏನೋ. ಅದಕ್ಕೆಲ್ಲ ನಾವು ಅವಕಾಶ ಮಾಡ್ಕೊಡಲ್ಲ. ಇದನ್ನ ನೀವು ಮೊದ್ಲೇ ಮಾಡ್ಬೇಕಿತ್ತತ್ತೆ. ಈಗ ನೋಡಿ, ನಮ್ಮ ಮನೆ ಮಾನ ಮರ್ಯಾದಿನ ಹೇಗ್ ಬೀದಿಗೆ ತರ್ತಾ ಇದ್ದಾಳೆ ಅವಳು. ನಾನಿಲ್ಲಿ ರಾಮನ್ನ ಬಿಡ್ಸ್ಕೊಬೇಕು ಅಂತ ಒದ್ದಾಡ್ತಿದ್ರೆ ಅವಳು ಅದ್ ಯಾರನ್ನ ನೋಡ್ಬೇಕು ಅಂತ ಹೋಗಿದ್ದಾಳೆ. ಹೌದು ಮಾಳವಿಕಾ, ನೀನ್ ಹೇಳ್ತಿರೋದು ಸರಿನೇ ಇದೆ. ಅತ್ತೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಬೇರೆ ಏನು ಅನ್ನಿಸ್ತಾ ಇಲ್ವಾ? ಅನ್ಸುತ್ತೆ ಕಣೆ, ಅನ್ಸುತ್ತೆ. ನಮ್ ರಾಮ ನಿಜವಾಗ್ಲೂ ಅವಳ ಗಂಡನೇನಾ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಅಯ್ಯೋ ಅತ್ತೆ, ನೀವ್ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ?
ಇನ್ನೇನೇ ಹೇಳಬೇಕು, ಅವಳು ನಡ್ಕೊಳ್ಳೋದನ್ನ ನೀನೇ ನೋಡ್ತಾ ಇದೆಯಲ್ಲ. ನಿಜ ಅತ್ತೆ, ಅಜ್ಜಿ ಹೇಳ್ತಾ ಇರೋದು ನಿಜ. ನನಗೆ ಯಾಕೋ ರಾಮನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಅವಳೇ ಅನ್ನಿಸ್ತಾ ಇದೆ. ದುಡ್ಡು ಕೊಟ್ಟಿರೋನು ಒಂದ್ ವಾರದಲ್ಲಿ ವಾಪಸ್ ಕೊಡಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡು ಅಂತ ಹೇಳ್ತಿದ್ದಾನೆ. ಹೇಳ ರಾಮ. ಹಲೋ ನವೀನ್, ಎಲ್ಲೋ ಇದೆಯಾ? ಇಲ್ಲೇ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಲ್ಲ, ಅಲ್ಲೇ ಮನೆ ಹತ್ರ ಇದ್ದೀನಿ. ಹೇಳೋ. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣೋ. ಸರಿ, ನಾನು ಈಗಲೇ ಮನೆ ಹತ್ರ ಬರ್ತೀನಿ. ಇಲ್ಲ ಇಲ್ಲ, ಬೇಡ ಬೇಡ, ನಿನ್ನ ಮನೆ ಹತ್ರ ಬರೋದೇನು ಬೇಡ. ಮತ್ತೇನು ವಿಷಯ ರಾಮ? ಯಾಕೋ ರಾಮ, ಏನು ಮಾತಾಡ್ತಾ ಇಲ್ಲ? ನವೀನ, ನನಗೆ ಅರ್ಜೆಂಟಾಗಿ ಒಂದು 2 ಲಕ್ಷ ದುಡ್ಡು ಬೇಕಿತ್ತು ಕಣೋ. ಏನು, 2 ಲಕ್ಷನಾ? ಹೌದು ಕಣೋ, ನಂಗೆ ಈ ವಾರದಲ್ಲಿ ದುಡ್ಡು ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ. ಒಂದು ವಾರದಲ್ಲಿ 2 ಲಕ್ಷ ಯಾರೋ ಕೊಡ್ತಾರೆ? ಪ್ಲೀಸ್ ಕಣೋ ನವೀನ, ಹೇಗಾದರೂ ಮಾಡಿ ಅರೇಂಜ್ ಮಾಡೋ. ಯಾಕೆ ಬೇಕಾಗಿತ್ತು ರಾಮ? ಪಾಠಶಾಲೆ ಕೆಲ್ಸಕ್ಕ? ಅದನ್ನು ಅಪ್ಪನೇ ಕೊಡ್ತೀನಿ ಅಂತ ಹೇಳಿದ್ರಲ್ಲೋ? ಇಲ್ಲ ಕಣೋ, ಇದು ಅದಕ್ಕಲ್ಲ, ಬೇರೆ ವಿಷಯಕ್ಕೆ. ಆಮೇಲೆ ಈ ವಿಷಯ ನಮ್ಮಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಏನು ವಿಷಯ ಹೇಳು ರಾಮ? ನನ್ನ ಹತ್ರನೂ ಹೇಳಬಾರ್ದಾ? ನಿನ್ನ ಹತ್ರ ಖಂಡಿತವಾಗ್ಲೂ ಟೈಮ್ ಬಂದಾಗ ಹೇಳ್ತೀನಿ ಕಣೋ. ಸದ್ಯಕ್ಕೆ ಇವಾಗ ಈ ವಿಷಯದ ಬಗ್ಗೆ ಹೇಳೋದು ಬೇಡ. ಅದಕ್ಕೆ ಏನಾದರೂ ಮತ್ತೆ ಓದೋದಕ್ಕೆ ದುಡ್ಡು ಬೇಕು ಅಂತಿದ್ದಾರಾ? ಅದಕ್ಕಲ್ಲ ಕಣೋ ನವೀನ, ಹೇಳ್ದೆ ತಾನೆ, ಇದು ಸ್ವಲ್ಪ ಪರ್ಸ್ನಲು. ಏನು ಪರ್ಸ್ನಲ್ಲೋ, ನನಗೊಂದು ಅರ್ಥ ಆಗ್ತಿಲ್ಲ ನೀನು ಹೇಳ್ತಾ ಇರೋದು. ಅದೆಲ್ಲ ನನಗೆ ಸಿಗ್ದಾಗ ಹೇಳ್ತೀನಿ ಕಣೋ, ಇವಾಗ ಹೇಳೋದಕ್ಕಾಗಲ್ಲ. ಸರಿ ಆಯಿತು, ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಎಲ್ಲಾದರೂ ಇದ್ರೆ ಕೇಳಿ ಹೇಳ್ತೀನಿ, ಸರಿನಾ? ಯಾವುದಕ್ಕೂ ನಿಮಗೆ ರಾತ್ರಿ ಕಾಲ್ ಮಾಡ್ತೀನಿ. ನವೀನ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ. ನಾನು ಬೇಕಾದರೆ ನಿಮಗೆ 1 ತಿಂಗಳಲ್ಲಿ ವಾಪಸ್ ರಿಟರ್ನ್ ಮಾಡ್ತೀನಿ. ಏನೋ ರಾಮ, ನಾನು ನಿನ್ನ ಹತ್ರ ವಾಪಸ್ ಕೊಡು ಅಂತ ಕೇಳದ್ನಾ? ಆಗಲ್ಲ ಕಣೋ, ಎಲ್ಲ ಟೈಮಲ್ಲೂ ನಾನು ನಿನ್ನ ಹತ್ರ ಹಣದ ವ್ಯವಹಾರ ಮಾಡ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಮಧ್ಯ ದುಡ್ಡು ಬರಬಾರ್ದು ಅಂತಾರಲ್ಲ, ಅದಕ್ಕೆ ಹೇಳಿದೆ. ಆದರೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನವೀನ. ನನಗೆ ನಿನ್ನ ಹತ್ರನೇ ಕೇಳಬೇಕು ಅಂತ ಅನ್ನಿಸ್ತು. ಇದು ಬಿಟ್ಟರೆ ನಂಗೆ ಬೇರೆ ದಾರಿನೇ ಇಲ್ಲ. ಲೋ ರಾಮ, ಇಷ್ಟೇನ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದು? ಫ್ರೆಂಡ್ಶಿಪ್ಪಲ್ಲಿ ವ್ಯವಹಾರ ಇರಬಾರ್ದು ಅಂತಾರೆ ನಿಜ, ಆದರೆ ಫ್ರೆಂಡ್ಶಿಪ್ಪೇ ಬೇರೆ ವ್ಯವಹಾರನೇ ಬೇರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಿನ್ನ ಫ್ರೆಂಡ್ಶಿಪ್ ಮಧ್ಯೆ ಯಾವತ್ತೋ ವ್ಯವಹಾರ ಅಡ್ಡ ಬಂದಿದೆ? ಹೇ, ಹಾಗೇನಿಲ್ವೋ. ಇಲ್ಲಿವರೆಗೂ ನಮ್ಮಿಬ್ಬರ ಮಧ್ಯ ದುಡ್ಡಿನ ವ್ಯವಹಾರಕ್ಕೆ ಆ ಥರ ಏನೂ ಆಗಿಲ್ಲ. ಮುಂದೆ ಆಗಬಾರ್ದು ಅಂತ ಹೇಳಿದ್ದಷ್ಟೇ. ಇಬ್ರು ಮನಸ್ಸು ಚೆನ್ನಾಗಿದ್ರೆ ಏನೂ ಆಗಲ್ಲ ರಾಮ. ಇಬ್ರಿಗೂ ಹಣನೇ ದೊಡ್ಡದು ಅಂದ್ಕೊಂಡ್ರೆ ಫ್ರೆಂಡ್ಶಿಪ್ ಉಳಿಯಲ್ಲ ಅಷ್ಟೇ. ನವೀನ, ನಾನು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಂಡಿದ್ದೀನಿ. ಅದಕ್ಕೆ ನಿಂಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಕೇಳಿದ್ದು. ಇಲ್ಲ ಅಂತಿದ್ರೆ ನನ್ನ ಹತ್ರ ಕೇಳ್ತಾನೆ ಇರಲಿಲ್ವೋ? ನಿನ್ನ ಬಗ್ಗೆ ನನಗೆ ಗೊತ್ತಲ್ಲ ರಾಮ, ನೀನು ಹಾಗೆಲ್ಲ ಸುಮ್ಮನೆ ದುಡ್ಡು ಕೇಳೋನಲ್ಲ ಅಂತಲೂ ನನಗೆ ಗೊತ್ತು. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಹೇಗಾದರೂ ಒಂದು ಕಡೆ ಅರೇಂಜ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ಸ್ ಕಣೋ ನವೀನ. ಸರಿ, ನಾನು ನಿನಗೆ ರಾತ್ರಿ ಕಾಲ್ ಮಾಡ್ತೀನಿ. ಆಯಿತು ಕಣ, ಬಾಯ್ ಮಾ. ಏನ್ ಹೇಳ್ತಿದೀಯ ಮಾಳವಿಕಾ? ಜಾನಕಿ ನಮ್ಮ ರಾಮನ್ನ? ಹೌದು ಅತ್ತೆ, ನನಗೆ ಯಾಕೋ ನಮ್ಮ ರಾಮನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಅವಳೇ ಅನ್ನಿಸ್ತಾ ಇದೆ. ಇಲ್ಲ ಮಾಳವಿಕಾ, ಜಾನಕಿ ಅಷ್ಟೊಂದು ಕೆಟ್ಟವಳು ಅಂದ್ರೆ ನನ್ನ ಮನಸ್ಸು ಒಪ್ಪಲ್ಲ. ಅನ್ಪೂರ್ಣ, ನನಗೂ ಅನ್ಸುತ್ತೆ ಜಾನಕಿ ಹಾಗೆಲ್ಲ ಮಾಡೋಳಲ್ಲ ಅಂತ. ಅಜ್ಜಿ, ನಿಮಗಿವಾಗ ಏನು ಗೊತ್ತಾಗಲ್ಲ. ಯಾಕಂದ್ರೆ ನೀವು ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಂತೀರಾ, ಆದ್ರೆ ಹಾಲಲ್ಲಿ ವಿಷಾನೂ ಬೆರೆಸ್ಬಹುದು. ನೀನು ಆಡೋ ಮಾತಿಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾಳವಿಕಾ.
ನೀವೇ ಸರಿಯಾಗಿ ಯೋಚನೆ ಮಾಡಿ ಅತ್ತೆ. ರಾಮ್ನ ಪೊಲೀಸ್ ಅವ್ರು ಅರೆಸ್ಟ್ ಮಾಡ್ಬೇಕಾದ್ರೆ ನಮ್ ಜಾನಕಿ ಅಲ್ಲೇ ಇದ್ಲು ಅಲ್ವಾ? ಹಾ, ಬರೀ ಇದ್ಲು ಅಷ್ಟೇ. ಹಾ, ಅವಳು ಅಲ್ಲೇ ಇದ್ಲು ಅಂದ್ರೆ ಯಾಕೆ ಸುಮ್ಮನೆ ಇದ್ಲು ಹೇಳಿ? ಅಲ್ಲ, ಅಟ್ಲೀಸ್ಟು ನನ್ನ ಗಂಡಂದೇನು ತಪ್ಪಿಲ್ಲ ಅಂತನಾದ್ರೂ ಹೇಳ್ಬೋದಿತ್ತಲ್ವಾ ಅಜ್ಜಿ? ಹೋಗ್ಲಿ ಬಿಡಿ, ಅವಳು ಪೊಲೀಸ್ ಅವ್ರಂದ್ರೆ ಭಯ ಅಂತಾನೆ ಅನ್ಕೊಳ್ಳೋಣ. ಅಟ್ಲೀಸ್ಟ್ ಮನೆಗೆ ಬಂದ್ಮೇಲಾದ್ರೂ ನಮಗ್ ವಿಷಯ ತಿಳಿಸ್ಬೇಕಲ್ವಾ? ಆದ್ರೆ ನಮ್ ಜಾನಕಿ ಏನ್ ಮಾಡಿದ್ಲು ಹೇಳಿ? ನಮಗ್ ಯಾರಿಗೂ ಏನು ಹೇಳಿಲ್ಲ. ನಮ್ ರಾಮಂಗೆ ಈ ತರ ಆಗಿರೋ ವಿಷಯನ ಬೇರೆ ಯಾರಿಂದನೂ ತಿಳ್ಕೊಬೇಕಾಯ್ತು ನಾವು. ಸ್ಟೇಷನ್ಗೆ ರಾಮನ್ ನೋಡೋಣ ಅಂತ ಹೋದ್ರೆ ಅಲ್ಲಿ ಜಾನಕಿನೇ ಇರ್ಲಿಲ್ಲ. ಹಾ, ಬಂದ್ಲು ವಯ್ಯಾರ ಮಾಡ್ಕೊಂಡು ಮನೆಗೆ ಬಂದ್ಲು ಅಷ್ಟೇ. ಹ್ಞೂ ಅಜ್ಜಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಇದರಲ್ಲಿ ನಮ್ ಜಾನಕಿದೆ ಏನೋ ಕುತಂತ್ರ ಇದೆ ಅಂತ ಅನಿಸ್ತಾ ಇಲ್ವಾ ಅಜ್ಜಿ? ಅಲ್ಲ ಮಾಳವಿಕಾ, ಜಾನಕಿ ನಮ್ಮ ರಾಮನ್ ಜೊತೆನೇ ಇದ್ಲು ಅಂದಮೇಲೆ ಅವಳು ಹೇಗಮ್ಮ ಕಂಪ್ಲೇಂಟ್ ಕೊಡ್ತಾಳೆ? ಅಯ್ಯೋ, ಅದೆಲ್ಲ ಹೇಗತ್ತೆ ಕೇಳಕ್ಕಾಗುತ್ತೆ? ಹೇಗ್ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಮೊಬೈಲಲ್ಲಿ ಊಟ ಆರ್ಡರ್ ಮಾಡಿದ್ರೆ ಮನೆಗೆ ಬರುತ್ತೆ. ಇದಕ್ಕೆ ಕಂಪ್ಲೇಂಟ್ ಎಲ್ಲ ಯಾವ ಮಹಾ? ಅಂದ್ರೆ ಜಾನಕಿನೇ ಪೊಲೀಸವ್ರಿಗೆ ಫೋನ್ ಮಾಡಿ ಹೇಳಿದಾಳೆ ಅಂತ ಹೇಳ್ತಿದೀಯಾ ನೀನು? ಹೇಗಂತ ಹೇಳಕ್ಕಾಗುತ್ತೆ ಅತ್ತೆ? ಅವಳಲ್ಲಿ ಯಾವ ತರ ಹೇಳಿದಾಳೋ ಏನೋ. ರಾಮ ಅವಳಿಗೆ ಬೆಂಗಳೂರಿಗೆ ತಾನೇ ಬಿಡಕ್ ಹೋಗಿದ್ದು. ಎಲ್ಲಿ ಬಿಡಕ್ ಹೋದ್ರು ಏನು ಅತ್ತೆ? ಕಂಪ್ಲೇಂಟ್ ಕೊಡಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಹಾಗಲ್ಲ ಮಾಳವಿಕಾ, ಇದರಿಂದ ಅವಳಿಗೇನು ಲಾಭ? ಅವಳು ಮರ್ಯಾದೆನೇ ತಾನೇ ಹೋಗುತ್ತೆ. ಅಯ್ಯೋ ಅತ್ತೆ, ಅದು ನನಗೆ ನಿಮಗೆ ಗೊತ್ತು ಅತ್ತೆ, ಆದ್ರೆ ಅವಳು ಗೊತ್ತಿರ್ಬೇಕಲ್ಲ. ಅತ್ತೆ, ಇವಳು ಹೇಳೋದೆಲ್ಲ ನೀವು ನಂಬ್ತೀರಾ? ನನಗೆ ನಂಬೇಕೋ ಬಿಡ್ಬೇಕೋ ಗೊತ್ತಾಗ್ತಿಲ್ಲ ಅನ್ಪೂರ್ಣ. ಆದ್ರೆ ಒಂದಂತೂ ನಿಜ, ಅವಳು ನಮ್ಮ ಮೇಲೆ ರಾಮ್ ಮೇಲೆ ರಿಗಾಡ್ತಾ ಇರ್ತಾಳೆ. ಹಾಗಂತ ಅವಳಿಗೆ ರಾಮ್ ಮೇಲೆ ಇಷ್ಟೊಂದು ಕೋಪ ಇದೆ ಅಂದ್ರೆ ನನ್ನ ಕೈಲಿ ನಂಬಕ್ ಆಗ್ತಿಲ್ಲ ಕಣೆ. ನಾನು ಅಷ್ಟೇ ಅತ್ತೆ, ಜಾನಕಿ ಹೀಗೆಲ್ಲ ಮಾಡ್ತಾಳೆ ಅಂದರೆ ನನಗೆ ನಂಬಕ್ಕೆ ಆಗಲ್ಲ. ನಾವು ಪಡ್ತಿರೋ ಅನುಮಾನ ಬರೀ ಅನುಮಾನ ಅಷ್ಟೇ ಅನಿಸುತ್ತೆ. ಹಾಗಾದ್ರೆ ನಾನೇ ಬೇಕು ಅಂತ ಜಾನಕಿ ಮೇಲೆ ಅಪವಾದ ಹೊರಿಸ್ತಿದ್ದೀನಿ ಅಂತ ನೀವು ಹೇಳ್ತಾ ಇರೋದು? ಅದು ಹಾಗಲ್ಲ ಮಾಳ್ವಿಕಾ, ನೀನು ಅದನ್ನ ನೇರವಾಗಿ ನೋಡಿದ್ಯಾ? ಇದು ನಿನ್ನ ಅನುಮಾನ ಅಷ್ಟೇ ಅಲ್ವಾ? ಹಾ, ಅನುಮಾನನೇ. ಆದ್ರೆ ಇದೇ ಸತ್ಯ ಅಂತ ನಾನು ಪಕ್ಕ ಹೇಳ್ತೀನಿ ಅಜ್ಜಿ. ಅಯ್ಯೋ ಮಾಳವಿಕಾ, ನಾವು ಹೀಗೆಲ್ಲ ಅನುಮಾನ ಪಟ್ಟು ಅವಳ ಮೇಲೆ ನಿರ್ಧಾರ ತಗೊಂಡ್ರೆ ತಪ್ಪಾಗುತ್ತಮ್ಮ. ಹಾಗಾದ್ರೆ ಜಾನಕಿ ಯಾಕತ್ತೆ ರಾಮನ್ ಮೇಲೆ ಆಗ ಉರಿದ್ ಬೀಳ್ತಾಳೆ? ಅದು ಗಂಡ ಅನ್ನೋ ಕನಿಕರ ಇಲ್ದೆ? ಇಲ್ಲ ಮಾಳ್ವಿಕಾ, ಇದಕ್ಕೆ ಬೇರೆ ಏನೋ ಕಾರಣ ಇರಬೇಕು ಅನ್ಸುತ್ತೆ. ಬೇರೆ ಏನ್ ಕಾರಣ ಇರುತ್ತೆ ಅಜ್ಜಿ? ಅದನ್ನ ಹೇಗಮ್ಮ ಹೇಳೋದು?